ಹ್ಯಾಡ್ ಲಂಚ್ ಡಾ, ವಾಟ್ ಆರ್ ಯು ಡೂಯಿಂಗ್ ಡಿಯರ್? ಅಬ್ಬಬ್ಬ, ಇವತ್ತಿನ ಜನರಲ್ಲಿ ಮಾತೆತ್ತಿದ್ರೆ ಉದುರೋದು ಇಂತಹದ್ದೇ ಪದಗಳು. ಹಾಗಂತ ಅವರಿಗೆಲ್ಲ ಕನ್ನಡ ಗೊತ್ತಿಲ್ಲ ಅಂತೇನಲ್ಲ. ಆದರೂ ಮಾತಾಡೋದೇ ನಾಚಿಕೆ, ಒಂಥರ ಮುಜುಗರ. ಕನ್ನಡ ಮಾತಾಡಿದ್ರೆ ಅವಮಾನ ಅನ್ನೋದಕ್ಕಿಂತ ಇಂಗ್ಲಿಷ್ ಮಾತಾಡಿದ್ರೆ ಬೆಲೆ ಜಾಸ್ತಿ, ಬುದ್ಧಿವಂತರು ಅಂದ್ಕೊಂಡಿದ್ದಾರೆ ಈ ಮೌಢ್ಯರು. ಇಂಥವರೆಲ್ಲ ತಮಗೆ ತಾವೇ ಛೀ ಥೂ ಅಂದುಕೊಳ್ಳಬೇಕಾದ ಒಂದು ವಿಶಿಷ್ಟ ಕಥೆ ಇಲ್ಲಿದೆ. ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ, ಒಂಥರ ನಮ್ಮ ಕಥೆನೂ ಹಾಗೆ ನೋಡಿ. ನಮ್ಗದ್ಯಾಕೋ ದೂರದ ಸಂಗತಿಗಳು ಅಂದ್ರೆ ಬಹಳ ಇಷ್ಟ. ಹತ್ತಿರ ಇರೋದ್ರ ಕುರಿತು ಆಲಸ್ಯ. ಅದ್ಯಾಕೋ ಗೊತ್ತಿಲ್ಲ, ಸ್ಪಷ್ಟವಾಗಿ ಸ್ವಚ್ಛಂದವಾಗಿ ಮಾತನಾಡುವ ಕನ್ನಡ ನಮ್ಮ ಹತ್ರನೇ ಇದ್ರೂ ಭಾವನೆಗಳು ಸತ್ತ ಇಂಗ್ಲಿಷ್ನದ್ದೇ ವ್ಯಾಮೋಹ. ಮಜಾ ಅಂದ್ರೆ ಇದೆ ನೋಡಿ. ಹೊರಗಡೆಯಿಂದ ಬಂದವರಿಗೆ ಇಲ್ಲಿನ ಭಾಷೆ ಕಲಿಬೇಕು, ಸಂಸ್ಕೃತಿ ಮೈಗೂಡಿಸ್ಕೊಳ್ಬೇಕು ಅನ್ನೋ ಹಂಬಲ. ಆದ್ರೆ ನಮಗೆ ಇವೆಲ್ಲವುಗಳಿಂದ ದೂರ ಹೋಗೋ ತುಡಿತ. ಇದಕ್ಕೆ ಒಂದು ಉದಾಹರಣೆಯಂತಿದೆ ಮೇಘಾಲಯದ ಹುಡುಗರ ಕನ್ನಡ ಪ್ರೇಮ. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧೆಯೋ, ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧೆಯೋ, ಕನ್ನಡ ಸವಿನುಡಿಯೋ. ಹಿರೇಕರೂರು ತಾಲೂಕಿನ ರಟ್ಟಿಹಳ್ಳಿಯ ಕಬ್ಬಣಗಂತಿ ಮಠದಲ್ಲಿ ಮೇಘಾಲಯದ 46 ಮಕ್ಕಳಿಗೆ ಆಶ್ರಯ ನೀಡಲಾಗಿದೆ. ಉಚಿತ ಶಿಕ್ಷಣ ಪಡೆಯುತ್ತಿರುವ ಇವರು ಇವತ್ತಿನ ಕನ್ನಡಿಗರೂ ನಾಚೋ ಹಾಗೆ ಕನ್ನಡ ಮಾತನಾಡ್ತಾರೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆಯ, ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡೆಯ. ಅವರು ಕರ್ನಾಟಕದಲ್ಲೇ ವಾಸಿಸುವಂಥ ಒಂದು ಸನ್ನಿವೇಶದಲ್ಲಿ, ವಿಶೇಷವಾಗಿ ಶ್ರೀಮಠದಲ್ಲಿ ಕನ್ನಡ ಕಲಿಸುವಂಥ ಒಂದು ಜವಾಬ್ದಾರಿಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಪ್ರದಾಯಗಳನ್ನು ಕಲಿಸಿಕೊಡುವ ಹಿನ್ನೆಲೆಯಲ್ಲಿ ಅವರನ್ನು ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡುವಂಥ ಒಂದು ವಿಶೇಷ ವ್ಯವಸ್ಥೆಯನ್ನು ಬಹಳ ಪ್ರೀತಿ ವಿಶ್ವಾಸದ ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ, ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ, ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ಮಕ್ಕಳು ನುಡಿದರೆ ಸಕ್ಕರೆಯಂತೆ, ಅಕ್ಕರೆ ನುಡಿಗಳು ಮುತ್ತುಗಳಂತೆ, ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಇಲ್ಲಿ ಯಾರೂ ನಾವು ವರ್ಷಾನುಗಟ್ಟಲೆ ಇಂಗ್ಲಿಷ್ ಕಲಿತ ಹಾಗೆ ಕನ್ನಡ ಕಲ್ತಿಲ್ಲ. ಕೇವಲ 6 ತಿಂಗಳ ಹಿಂದಷ್ಟೇ ರಟ್ಟಿಹಳ್ಳಿಗೆ ಬಂದವರು. ರಟ್ಟಿಹಳ್ಳಿಯ 3 ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಕಬ್ಬಿಣಗಂತಿ ಮಠದಲ್ಲಿ ವಾಸ್ತವ್ಯ. ಮಠಕ್ಕೆ ಬಂದವರ ಜೊತೆಯಲ್ಲಿ ಸ್ವಾಮೀಜಿಗಳ ಜೊತೆಗೆ, ತಮ್ಮ ಸಹಪಾಠಿಗಳ ಜೊತೆಗೆ ಇವರು ಮಾತನಾಡೋದು ಕನ್ನಡದಲ್ಲಿಯೇ. ಮೊದಮೊದಲು ಇವರಿಗೆ ಕನ್ನಡ ಮಾತನಾಡೋದು ಕಷ್ಟವಾಗಿತ್ತು. ಕ್ರಮೇಣ ಕನ್ನಡದಲ್ಲಿಯೇ ವ್ಯವಹರಿಸಲಿಕ್ಕೆ ಕಲ್ತರು. ಇವತ್ತು ನಾವು ನೀವೆಲ್ಲ ಜನ್ಮ ಕೊಟ್ಟ ತಂದೆ ತಾಯಿಗೆ ಮಮ್ಮಿ ಡ್ಯಾಡಿ ಅಂತೀವಿ. ಈ ಮೂಲಕ ಈಜಿಪ್ಟ್ನಲ್ಲಿ ಸತ್ತು ಬಿದ್ದ ಹೆಣಗಳನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತೀವಿ. ಆದ್ರೆ ಈ ಮಕ್ಕಳ ಕೈಯನ್ನೊಮ್ಮೆ ನೋಡಿ. ಕೈ ಮೇಲೆ ಅಮ್ಮ ಎಂಬ ಸಮುದ್ರದಷ್ಟು ವಿಶಾಲವಾದ ಆ 2 ಅಕ್ಷರಗಳನ್ನ ಹಚ್ಚೆ ಹಾಕಿಸ್ಕೊಂಡಿದ್ದಾರೆ. ಅಮ್ಮ 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 ನನ್ನಮ್ಮ, ನನ್ನ ಬಿಟ್ಟು ಎಲ್ಲಿ ಹೋದಮ್ಮ. ಹಚ್ಚೆ ನೋಡ್ತಿದ್ರೆ ಭಾವ ತುಂಬಿ ಬರುತ್ತೆ. ಅವತ್ತು ಕೈ ಕೈ ಹಿಡಿದು ನಡೆಸಿದ, ಆಡಿಸಿ ಮುದ್ದಾಡಿಸಿ ಬೆಳೆಸಿದ ಅಮ್ಮ ಕಣ್ಣೆದುರು ಬರ್ತಾರೆ. ದುರಂತ ಅಂದ್ರೆ ನಾವು ಆ ಅಮ್ಮನನ್ನ ಮಮ್ಮಿ ಮಾಡಿರೋದು. ವಚನಗಳ ಜೊತೆ ಜೊತೆಗೆ ಇವರೆಲ್ಲರೂ ಪ್ರತಿನಿತ್ಯ ಸಂಗೀತಾಭ್ಯಾಸ ಮಾಡ್ತಿದ್ದಾರೆ. ಕನ್ನಡ ನಾಡಿನ ಕಲೆ, ಸಂಸ್ಕೃತಿ, ಆಚರಣೆಗಳು, ಸಂಪ್ರದಾಯಗಳ ಬಗ್ಗೆ ಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಕೇವಲ ರಟ್ಟಿಹಳ್ಳಿ ಮಾತ್ರವಲ್ಲ, ನಾಡಿನ 16 ಮಠಗಳಲ್ಲಿ 1,000 ಮೇಘಾಲಯದ ವಿದ್ಯಾರ್ಥಿಗಳು ಆಶ್ರಯ ಪಡೆದು ಕನ್ನಡ ಕಲಿತಾ ಇದ್ದಾರೆ. ಎಂಥ ಅದ್ಭುತ ಅಲ್ವಾ ಇವರ ಕತೆಗಳು. ಇದನ್ನ ನೋಡಿದ ಮೇಲಾದ್ರೂ ನೀವೆಲ್ಲ ಕನ್ನಡ ಮಾತಾಡ್ತೀರಾ ತಾನೆ?
ಸರ್ಕಾರದ ಸವಲತ್ತಿಗಾಗಿ ಕೂಗಾಡದೆ, ಯಾರ ಕಾಸಿಗೂ ಕೈಯೂಟದೆ ತಮ್ಮ ಪಾಡಿಗೆ ತಾವು ಕನ್ನಡ ಸೇವೆ ಮಾಡ್ತಾ ಇರುವ ಈ ಎಲ್ಲ ಮಹನೀಯರಿಗೂ ಸುವರ್ಣ ನ್ಯೂಸ್ ಅಭಿನಂದನೆ ಸಲ್ಲಿಸುತ್ತೆ. ಇವರನ್ನ ನೋಡಿಯಾದ್ರೂ ನಾವು ನೀವು ಬದಲಾಗ್ಲಿ ಅಂತ ಹಾರೈಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸಿರಿಗನ್ನಡಂ